ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಪ್ರಾರ್ಥನಾ ಹೆಗಡೆ ವಸಿಷ್ಠ ಯೂಟ್ಯೂಬ್ ಚಾನಲ್. ನಿಮಗೆ ಕಾಣ್ತಾ ಇರೋದು ಲೇಪಾಕ್ಷಿ ದೇವಸ್ಥಾನ. ಅದರ ವಿಶಿಷ್ಟತೆ ಏನು, ಹೇಗಿದೆ, ಯಾವ ರೀತಿ ಮಾಡಿದಾರಂತ ನಿಮಗೆ ತೋರಿಸ್ತೀನಿ. ಒಳಗಡೆ ನಿಮಗೆ ಫೋಟೋ ತೆಗಿಯೋಕ್ಕೆ ಕೊಡಲ್ಲ ದೇವಸ್ಥಾನದ ಒಳಗಡೆ. ಸೊ ಹೊರಗಡೆ ಎಷ್ಟು ಅಲೋ ಮಾಡ್ತಾರೋ ಅದಷ್ಟೇ ನಾನು ಫೋಟೋ ತೆಗೆದಿದ್ದೀನಿ. ನೋಡ್ತಾ ಇರ್ಬೋದು, ಈ ದೇವಸ್ಥಾನವನ್ನು ಫುಲ್ ಕಲ್ಲಿಂದನೇ ಕಟ್ಟಿರ್ತಾರೆ. ನೋಡಿ, ಇಲ್ಲಿ ಗಾರ್ಡನ್ ತುಂಬ ಹಚ್ಚ ಹಸಿರಾಗಿದೆ. ಈ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಲೇಪಾಕ್ಷಿಯಲ್ಲಿ. ಇದರ ಹೆಸರೇ ಲೇಪಾಕ್ಷಿ ಅಂತ. ಇದನ್ನು ಶಿವನ ಉಗ್ರ ರೂಪವಾದ ವೀರಭದ್ರನಿಗೆ ಸಮರ್ಪಿಸಲಾಗಿದೆ. ನೋಡ್ತಾ ಇರ್ಬೋದು, ಹಿಂಗೆಲ್ಲ ಕಲ್ಲಿಂದ ದೇವಸ್ಥಾನ ಕಾಣ್ತಾ ಇರ್ಬೋದು. ಇದು ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಆ್ಯಂಡ್ ಇದು ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಲಾಗಿರೋ ದೇವಸ್ಥಾನ. ಬನ್ನಿ ಒಳಗಡೆ ಹೇಗಿದೆ ಏನು ಅಂತ ನೋಡ್ಕೊಂಡು ಬರೋಣ. ನೋಡಿ, ಎಂಟ್ರಿ ಆಗಬೇಕಾದ್ರೆ ಈ ರೀತಿ ನಿಮಗೆ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡೆಲ್ಲ ತುಂಬ ಚೆನ್ನಾಗಿರೋ ಹೂಗಳನ್ನು ಹಾಕಿದ್ದಾರೆ. ನೋಡಿ, ಇದು ಫುಲ್ ಕಲ್ಲಿನ ದೇವಸ್ಥಾನ ಆಗಿರೋದ್ರಿಂದ ತುಂಬ ತಂಪಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು ಹೋಗಿರೋ ಟೈಮು ಸುಮಾರು 2 ಗಂಟೆ 3 ಗಂಟೆ ಆಗಿತ್ತು. ಸೊ ಬಿಸಿಲಿದೆ. ಆ್ಯಂಡ್ ಇಲ್ಲಿ ಒಳಗಡೆ ಬಂದರೆ ತುಂಬ ತಂಪಾಗಿದೆ. ಇದೆಲ್ಲದೂ ಕಲ್ಲಿನಿಂದ ಮಾಡಿರೋದು. ನೀವು ನೋಡ್ತಾ ಇರ್ಬೋದು ಡಿಸೈನ್ಗಳನ್ನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ ಒಳಗಡೆ ದೇವರ ಒಳಗಡೆ ನಿಮಗೆ ಮೊಬೈಲ್ನ ಅಥವಾ ಫೋಟೋಗಳನ್ನು ತೆಗೆಯೋಕ್ಕೆ ಅವಕಾಶ ಇಲ್ಲ. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಇಲ್ಲಿ ಒಂದು ಮಂಟಪ ಥರ ಮಾಡಿ ಶಿವಲಿಂಗವನ್ನು ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನಿಮಗೆ ಕಾಣ್ತಾ ಇರ್ಬೋದು ಶಿವಲಿಂಗ. ಹಾಗೆ ಇಲ್ಲಿ ಮುಂದೆ ಬಂದರೆ ಒಂದು ದೊಡ್ಡ ಬಂಡೆ ಕಲ್ಲಿನ ಮೇಲೆ ಗಣಪತಿ ಮೂರ್ತಿಯನ್ನು ಕೆತ್ತಿದ್ದಾರೆ. ನಿಮಗೂ ಆ ಗಣಪತಿ ಮೂರ್ತಿಯನ್ನು ತೋರಿಸ್ತೀನಿ. ನೋಡಿ, ಇದೆಲ್ಲ ಕಲ್ಲಿನಿಂದನೇ ಮಾಡಿರೋದು. ನೋಡಿ, ಇದೇ ಗಣಪತಿ ಮೂರ್ತಿ, ಇದು ಕಲ್ಲಿನಿಂದ ಮಾಡಿರೋದು. ಹಾಗೆ ಇಲ್ಲಿ ಶಿವ ಮತ್ತು ಆನೆಯನ್ನು ನೀವು ನೋಡ್ತಾ ಇರ್ಬೋದು ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಇದು ಒಂದು ದೊಡ್ಡ ಕಲ್ಲು ಬಂಡೆಗೆ ಕೆತ್ತಿರೋದು. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು 7 ಎಡೆಯ ಸರ್ಪ ಶಿವನನ್ನು ಸುತ್ತಕೊಂಡಿರೋದೊಂದು ವಿಗ್ರಹ ಥರ ಇಟ್ಟಿದ್ದಾರೆ. ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಇದು. ನಿಮಗೆ ಜಟಾಯು ಪಕ್ಷಿ ಕಾಣ್ತಾ ಇರ್ಬೋದು. ಅದರ ವಿಶಿಷ್ಟತೆ ಏನು ಅಂದರೆ, ಹಿಂದೆ ರಾಮಾಯಣ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಬೇಕಾದ್ರೆ ಈ ಜಟಾಯು ಪಕ್ಷಿ ರಾವಣನಿಗೆ ಅಡ್ಡವಾಗಿ ಬರುತ್ತೆ. ಆಗ ರಾವಣ ಈ ಜಟಾಯು ಪಕ್ಷಿಯ ರೆಕ್ಕೆಗಳನ್ನು ಕಟ್ ಮಾಡ್ತಾನೆ. ಕಟ್ ಮಾಡಿದ ತಕ್ಷಣ ಅದು ಕೆಳಗೆ ಬಿದ್ದಿರುತ್ತೆ. ರಾಮ ಸೀತೆಯನ್ನು ಹುಡ್ಕೊಂಡು ಬರಬೇಕಾದ್ರೆ ರಾಮನಿಗೆ ಜಟಾಯು ಪಕ್ಷಿ ಕಾಯ್ತಾ ಇರುತ್ತಲ್ವ, ಆ ಜಟಾಯು ಪಕ್ಷಿ ಈ ಥರ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ ಅಂತ ಅವನಿಗೆ ಸುಳಿವು ಕೊಡುತ್ತೆ. ರಾಮ ಇದನ್ನು ಲೇ ಪಕ್ಷಿ ಎಂದು ಕರೀತಾನೆ. ಅದು ಲಯದಲ್ಲಿ ಲೀನವಾಗುವಂತೆ ಮಾಡ್ತಾನೆ. ಅಲ್ಲಿಂದ ಈ ಪ್ಲೇಸ್ಗೆ ಲೇಪಾಕ್ಷಿ ಎಂದು ಹೆಸರಿಡಲಾಗಿದೆ. ಅಲ್ಲೇ ಹತ್ತಿರದಲ್ಲಿ ಅಂದರೆ 200 ಮೀಟರ್ ದೂರದಲ್ಲಿ ಒಂದು ದೊಡ್ಡ ನಂದಿ ವಿಗ್ರಹವಿದೆ. ಅದನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಪಾರ್ಕ್ಗಳು ಇವೆ. ನೀವು ಅಲ್ಲಿ ಹೋದರೆ ಅದನ್ನು ನೋಡ್ಕೊಂಡು ಬರ್ಬೋದು.